ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಮಾವಿನಕಾಯಿ ತೊಗೊಂಡು ಕ್ಲೀನಾಗಿ ಅದು ಚಿಪ್ಪೆ ಎಲ್ಲ ತೆಗೆದು ಮತ್ತೆ ತುರುಕಬೇಕು. ತುರ್ಕೊಂಡಾದ್ಮೇಲೆ ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಇಲ್ಲಾಂದ್ರೆ ಹುಳಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ, ಇಲ್ಲಿ ನಾನು ತೊಳಿತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕು, ಇಲ್ಲಾಂದ್ರೆ ಅದು ಹುಳಿ ಇರುತ್ತೆ. ಇಲ್ಲಿ ನಾನು ತೊಳ್ಕೊತಾ ಇದ್ದೀನಿ ಅದನ್ನು, ಮಾವಿನಕಾಯಿನ. ಆಮೇಲೆ ತೊಳೆದಾದ್ಮೇಲೆ ಅದು ನೀರು ಇರಬಾರ್ದು, ಅದಕ್ಕೆ ಚೆನ್ನಾಗಿ ಹಿಂಡ್ಕೋಬೇಕು ಎರಡು ಕೈಯಲ್ಲೂ. ಇದನ್ನೆಲ್ಲ ಹಿಂಡ್ಕೊಂಡು ಇವಾಗ ರುಬ್ಕೋಬೇಕು. ಏನೆಲ್ಲ ಹಾಕೋತೀನಿ ನೋಡಿ ಹಂಗೆ. ಅದು ಜಾರ್ ತೊಗೊಂಡು ಅದರಲ್ಲಿ ಮಾವಿನಕಾಯಿ ತುರಿದಿದ್ದೀನಲ್ಲ ಅದನ್ನ ಹಾಕ್ಕೊಂಡೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕೋತೀವಿ ನಾವು. ಒಬ್ಬೊಬ್ಬರು ಹಾಕ್ಕೊಳ್ಳೋದಿಲ್ಲ ಕಡಲೆ ಬೀಜ, ಇದು ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್. ಅದು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದಿಲ್ಲ. ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಅದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಹಾಕ್ತಾರೆ, ಅದಕ್ಕೆ ನಾನು ಹಾಕ್ತೀನಿ ಇಲ್ಲಿ. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಯಾವುದೇ ಚಟ್ನಿ ಮಾಡು ಕಡಲೆ ಬೀಜ ಕಂಪಲ್ಸರಿ ಹಾಕ್ತಾರೆ, ಅದಕ್ಕೆ ಇದಕ್ಕೂ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಾಕೋಬೇಕು, ಜಾಸ್ತಿನೂ ಹಾಕೋಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಕಡಲೆ ಬೀಜ ಚಟ್ನಿ ಆಗುತ್ತೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಜಾಸ್ತಿನೂ ಹಾಕೋಬಾರ್ದು. ನೋಡಿ, ಹಾಕೋತಾ ಇದ್ದೀನಿ ಕಡಲೆ ಬೀಜನ. ಇದನ್ನು ಹಾಕ್ಕೊಂಡು ನೋಡಿ, ಇಲ್ಲಿ ನಮ್ಮಮ್ಮ ಹಾಕ್ತಾಯಿದ್ದಾರೆ ಎಷ್ಟು ಬೇಕೋ ಅಷ್ಟು ಅಂತ. ಆಮೇಲೆ ಇದು ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಹಾಕೋಬೇಕು. ಮೆಣಸಿನ್ಕಾಯಿ ಹಾಕ್ಕೊಳ್ಳೋದಿಲ್ಲಲ್ಲ, ಅದಕ್ಕೆ ನಾವು ಖಾರ ಪುಡಿ ಹಾಕೋತೀವಿ. ಅಂದರೆ ಮೆಣಸಿನ್ಕಾಯಿಗಿಂತ ಖಾರ ಪುಡಿ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಾಕ್ಕೊಂಡು ಫುಲ್ ಗ್ರೀನ್ ಬರುತ್ತೆ. ಸ್ವಲ್ಪ ಜನಕ್ಕೆ ಆಗಲ್ಲ ಗ್ಯಾಸ್ಟ್ರಿಕ್, ಅದಕ್ಕೆ ನಮ್ಮ ಮನೇಲಿ ಖಾರ ಪುಡಿ ಹಾಕೋತಾರೆ ಇದಕ್ಕೆ. ನೋಡಿ, ಇಷ್ಟೇ ಚಟ್ನಿ ಮಾಡೋದು. ನಾನು ಇದಕ್ಕೆ ಉಪ್ಪು ಹಾಕೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ನಮ್ಮಮ್ಮ ಒಗ್ಗರಣೆಗೆ ಹಾಕಿ ಅಂತೇಳು ಸರಿ ಹೋಗುತ್ತಂತಂದರು. ಅದಕ್ಕೆ ಒಗ್ಗರಣೆಗೆ ಹಾಕೋಣ ಅಂತ ಸುಮ್ಮನೆ ಆದೆ. ಒಗ್ಗರಣೆಗೆ ಏನೇನೆಲ್ಲ ಹಾಕ್ತಿದ್ದೀನಿ ಅಂದರೆ ಸಾಸಿವೆ, ಕರಿಬೇವು, ಈರುಳ್ಳಿ 3 ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಆಮೇಲೆ ಚಟ್ನಿನ ಮಿಕ್ಸ್ ಮಾಡಿದೆ, ಆಗೋಯ್ತು ಮಾವಿನಕಾಯಿ ಚಟ್ನಿ. ಆ ಕಡೆ ನಮ್ಮಮ್ಮ ಮುದ್ದೆಗೆ ಮತ್ತು ಅನ್ನಕ್ಕೆ ಇಕ್ಕಿದ್ದಾರೆ. ಇದ್ರ ಜೊತೆಗೆ ಸ್ವಲ್ಪ ಬಜ್ಜಿನೂ ಮಾಡಿದ್ದಾರೆ ನಮ್ಮಮ್ಮ. ಪೂರ್ತಿಯಾಗಿ ನನ್ನ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಸ್ವಲ್ಪ ವೀಡಿಯೋ ಬ್ಲರ್ ಆಗೈತೆ. ನಮ್ಮ ತಂಗಿ ಅಲ್ಲಿ ವೀಡಿಯೋ ಮಾಡ್ತಿದ್ಲು, ಅವಳು ನೋಡಿಲ್ಲ, ಅವಳು ಹಂಗೆ ಸುಮ್ಮನೆ ಮಾಡಿಬಿಟ್ಟಿದ್ದಾಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಲಾಸ್ಟ್ವರೆಗೂ. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನನಗಿಷ್ಟ ಗೈಸ್ ಅಡುಗೆಗಳು ಕಲಿಯೋದಕ್ಕೆ. ಹೇಳ್ದೆ, ಅಮ್ಮ ನಾನೇ ಮಾಡ್ತೀನಿ ಬಿಡಮ್ಮ ಅಂದಕ್ಕೆ ನಮ್ಮಮ್ಮ ಬಿಟ್ಟರು ಮಾಡೋಕ್ಕೆ. ನೀವು ಹೋಗ್ಲಿ ಮಾಡು ನೀನೇ ಅಂತ. ಅಲ್ಲಿ ಹಾಲಲ್ಲಿ ಕುತ್ಕೊಂಡು ಹೇಳ್ಕೊಂಡು ಕೊಡ್ತಿದ್ರು, ಇಲ್ಲಿ ನಾನು ಮಾಡ್ತಿದ್ದೆ. ಫಸ್ಟ್ ಟೈಮ್ ಮಾಡಿದ್ದು ಮಾವಿನಕಾಯಿ ಚಟ್ನಿ, ಚೆನ್ನಾಗಿ ಬಂದಿತ್ತು. ನಾನು ಏನೇನು ರೆಸಿಪಿಗಳು ಕಲಿತೀನಿ ಅದನ್ನೆಲ್ಲ ನಿಮಗೂ ಶೇರ್ ಮಾಡ್ತೀನಿ. ನೀವು ನೋಡಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದಿರುತ್ತೆ. ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಿರಂಗೆ ಮಾತ್ರ ಇರಬೇಡ್ರಿ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ ನನ್ನ ಚಾನಲ್ನ. ಅವರು ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಇರೋರಿಗೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಮತ್ತು ಕಮೆಂಟ್ ಮಾಡಿರಿ, ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅದನ್ನು ಮಾಡಾಕ್ತೀನಿ. ನನಗೂ ಬಂದಿಲ್ಲ ಅಂದರೆ ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸಿ ಹಾಕ್ಸ್ತೀನಿ. ನೋಡಿ, ಅದೆಲ್ಲ ಫ್ರೈ ಆಯಿತು. ಅದಕ್ಕೆ ಇವಾಗ ಚಟ್ನಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಆಗೋಯ್ತು. ಸ್ವಲ್ಪ ಅದು ಬಿಸಿ ಆಗೋಗು ಹಂಗಿಕ್ಕೆ, ಆಮೇಲೆ ಆಫ್ ಮಾಡಿದ್ದೆ, ಆಗೋಯ್ತು ಚಟ್ನಿ. ಇಷ್ಟೇ ಚಟ್ನಿ ಮಾಡೋದು. ಆದರೆ ನನಗೆ ಈ ಚಟ್ನಿ ಎಲ್ಲ ಆಗಲ್ಲ ಗೈಸ್. ಅದೇನೋದು ನಂಗೆ ಚಟ್ನಿ ಅಂದ್ರೇ ಆಗಲ್ಲ. ಅದಕ್ಕೆ ನಮ್ಮಮ್ಮ ನನಗೋಸ್ಕರ ಬದನೇಕಾಯಿ ಬಜ್ಜಿ ಮಾಡ್ಕೊಂಡು ಕೊಟ್ಟರು. ಅವರೆಲ್ಲ ಚಟ್ನಿಯಲ್ಲಿ ತಿಂದರು, ನಾನು ಬಜ್ಜಿಯಲ್ಲಿ ತಿಂದೆ. ಆ ಬಜ್ಜಿ ರೆಸಿಪಿನೂ ಮಾಡಿ ಹಾಕಿದ್ದೀನಿ, ಲಾಸ್ಟ್ ವ್ಲಾಗಲ್ಲಿರುತ್ತೆ, ಹೋಗಿ ನೋಡಿ. ಬಜ್ಜಿ ರೆಸಿಪಿನೂ ಮಾಡಿ ಹಾಕಿದ್ದೀನಿ, ಬದನೇಕಾಯಿ ಬಜ್ಜಿ ಅಂತ. ಅದು ಚೆನ್ನಾಗಿರುತ್ತೆ. ಅದೇನೋ ಗೈಸ್ ನಂಗೆ ಚಟ್ನಿ ಅಂದ್ರೇ ಆಗಲ್ಲ, ಅದಕ್ಕೆ ನಾನು ತಿನ್ನಲ್ಲ. ಇನ್ನು ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಮತ್ತು ಇಲ್ಲಿ ನಮ್ಮಮ್ಮ ಮುದ್ದೆಗೆ ಇಕ್ಕಿದೆ ನೋಡಿ, ಅದು ಬೈತೈತೆ. ಅದಕ್ಕೆ ಇವಾಗ ಹಸಿಟ್ಟು ಹಾಕಬೇಕು. ಅದು ಮತ್ತು ಇಲ್ಲಿ ಈರುಳ್ಳಿ ಕೊಯ್ದಿಕ್ಕಿದ್ದೀನಿ, ಬಜ್ಜಿಗೆ ಒಗ್ಗರಣೆ ಹಾಕಬೇಕು ಅದಕ್ಕೂ. ಅದು ಇಷ್ಟೇ ಗೈಸ್ ನನ್ನ ವೀಡಿಯೋ. ಥ್ಯಾಂಕ್ ಯು.